ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಕಾಂತಾರ ಚಾಪ್ಟರ್ 1 ಸಿನಿಮಾ ಪ್ರತಿದಿನಕ್ಕೂ ಕೂಡ ಹೊಸ ದಾಖಲೆಗಳನ್ನ ಮಾಡ್ತಾ ಇದೆ. ಬಿಡುಗಡೆಯಾಗಿ 21ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಈ ಸಿನಿಮಾ ಇನ್ನೂ ಕೂಡ ಹೊಸ ದಾಖಲೆಗಳನ್ನ ಸೃಷ್ಟಿ ಮಾಡ್ತಲೇ ಇದೆ. ದೀಪಾವಳಿ ಹಬ್ಬದ ಈ ಸಂದರ್ಭದಲ್ಲಿ ಹೊಂಬಾಳೆ ಫಿಲ್ಮ್ಸ್ ಹೊಸ ಸಾಹಸಕ್ಕೂ ಕೂಡ ಕೈ ಹಾಕಿದೆ. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಚಿತ್ರ ಈಗಾಗಲೇ ದೇಶಾದ್ಯಂತ ಭರ್ಜರಿ ಪ್ರದರ್ಶನದ ಮೂಲಕ ದಾಖಲೆಗಳ ಮೇಲೆ ದಾಖಲೆಯನ್ನ ನಿರ್ಮಾಣ ಮಾಡ್ತಿದೆ. ಇದೀಗ ಐತಿಹಾಸಿಕ ದಾಖಲೆಗೂ ಕೂಡ ಪಾತ್ರವಾಗಿದೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಈ ಸಿನಿಮಾ ಈಗಾಗಲೇ ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂನಲ್ಲಿ ಬಿಡುಗಡೆಯಾಗಿ ಯಶಸ್ವಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. 3 ವಾರಗಳ ಹಿಂದಷ್ಟೇ ರಿಲೀಸ್ ಆಗಿರುವ ಕಾಂತಾರ ಚಾಪ್ಟರ್ 1 ದೇಶ ವಿದೇಶಗಳಲ್ಲಿ ಉತ್ತಮ ಪ್ರತಿಕ್ರಿಯೆಯನ್ನ ಕೂಡ ಪಡ್ಕೊಂಡಿದೆ. ಬಾಕ್ಸ್ ಆಫೀಸ್ ನಲ್ಲಿ ಹೊಸ ದಾಖಲೆಗಳನ್ನ ಸೃಷ್ಟಿಸ್ತಾ ಇದೆ. ಈಗಾಗಲೇ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಬರೋಬ್ಬರಿ 800 ಕೋಟಿಗೂ ಅಧಿಕ ಗಳಿಕೆಯನ್ನ ಕಂಡಿದೆ. ಇನ್ನೇನು 1000 ಕೋಟಿ ಕ್ಲಬ್ ಸೇರೋಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಕನ್ನಡದಲ್ಲಿ KGF 2 ದಾಖಲೆಯನ್ನು ಮುರಿದಿದೆ ಕಾಂತಾರ ಸಿನಿಮಾ. ಹೊಂಬಾಳೆ ಮತ್ತೊಂದು ಸಾಹಸ ಮಾಡೋಕೆ ರೆಡಿ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಎಲ್ಲಾ ಭಾಷೆಗಳಲ್ಲೂ ಕೂಡ ಕಾಂತಾರ ಚಿತ್ರ ಬಂದಿದೆ. ಈಗಾಗಲೇ ಎಲ್ಲ ಭಾಷೆಯ ಜನರು ಕೂಡ ಕಾಂತಾರವನ್ನ ಮೆಚ್ಕೊಂಡಿದ್ದಾರೆ, ಅಪ್ಕೊಂಡಿದ್ದಾರೆ. ಯಾರ ಬಾಯಲ್ಲಿ ಕೇಳಿದ್ರು ಕೂಡ, ಯಾವ ಭಾಷೆಯ ಜನರ ಬಾಯಲ್ಲಿ ಕೇಳಿದ್ರು ಕೂಡ ಕಾಂತಾರ ಚಾಪ್ಟರ್ 1 ಸೂಪರ್ ಹಿಟ್ ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಅನ್ನುವಂಥ ಮಾತುಗಳೇ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹೊಂಬಾಳೆ ಫಿಲ್ಮ್ಸ್ ಮತ್ತೊಂದು ಸಾಹಸ ಮಾಡೋಕೆ ರೆಡಿಯಾಗಿದೆ. ಅದು ಇಂಗ್ಲಿಷ್ ಭಾಷೆಯಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ಬಿಡುಗಡೆ ಮಾಡೋಕೆ. ಹೌದಲ್ವಾ? ಇಂಗ್ಲಿಷ್ ಭಾಷೆ ಸಿನಿಮಾ ಅಂತಂದ್ರೆ ಇಡೀ ವಿಶ್ವವೇ ನೋಡತ್ತೆ. ಹಾಗಾಗಿ ಅಂಥ ಇಡೀ ವಿಶ್ವಕ್ಕೆ ಅರ್ಥ ಆಗುವಂಥ ಭಾಷೆ ಅಂತಂದ್ರೆ ಅದು ಇಂಗ್ಲಿಷ್ ಭಾಷೆ. ಆ ಇಂಗ್ಲಿಷ್ ಭಾಷೆಯಲ್ಲಿ ಕಾಂತಾರ ಸಿನಿಮಾ ಬಂದ್ರೆ ನಮ್ಮ ಕನ್ನಡದ ಒಂದು ಹೆಮ್ಮೆ, ಹೆಗ್ಗಳಿಕೆ ಇಡೀ ವಿಶ್ವ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ತಲುಪುತ್ತೆ ಅನ್ನುವಂಥ ಉದ್ದೇಶದಿಂದಾಗಿ ಈ ಸಿನಿಮಾವನ್ನ ಇಂಗ್ಲಿಷ್ ಭಾಷೆಯಲ್ಲಿ ರಿಲೀಸ್ ಮಾಡೋಕೆ ಇದೀಗ ಹೊಂಬಾಳೆ ಫಿಲ್ಮ್ಸ್ ಸಜ್ಜಾಗಿದೆ. ಈಗಾಗಲೇ 21ನೇ ದಿನ ರನ್ ಆಗ್ತಾ ಇರುವಂಥದ್ದು ಕಾಂತಾರ ಚಾಪ್ಟರ್ 1 ಸಿನಿಮಾ. ಹೀಗಾಗಿ ಈ ಒಂದು ಸಿನಿಮಾವನ್ನ ಹಲವು ಭಾಷೆಗಳಲ್ಲಿ ರಿಲೀಸ್ ಮಾಡಿ ಯಶಸ್ವಿ ಆಗಿರುವ ಹಿನ್ನೆಲೆ ಇಂಗ್ಲಿಷ್ ಭಾಷೆಯಲ್ಲೂ ತೆರೆ ಕಾಣೋದಕ್ಕೆ ಸಿದ್ಧವಾಗ್ತಾ ಇದೆ. ಇಂಗ್ಲಿಷ್ಗೆ ಡಬ್ ಮಾಡಿ ವಿಶ್ವದಾದ್ಯಂತ ರಿಲೀಸ್ ಮಾಡೋದಕ್ಕೆ ಹೊಂಬಾಳೆ ಫಿಲ್ಮ್ಸ್ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಶೀಘ್ರದಲ್ಲೇ ಕನ್ನಡ ಸಿನಿಮಾ ಗ್ಲೋಬಲ್ ಲೆವೆಲ್ನಲ್ಲಿ ಸದ್ದು ಮಾಡೋಕೆ ರೆಡಿ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಹೆಗ್ಗಳಿಕೆಯ ವಿಚಾರ. ಹಾಗಿದ್ರೆ ರಿಲೀಸ್ ಯಾವಾಗ ಇಂಗ್ಲಿಷ್ ಭಾಷೆಯಲ್ಲಿ? ಇದೇ ಅಕ್ಟೋಬರ್ 31ಕ್ಕೆ ಕಾಂತಾರ ಚಾಪ್ಟರ್ 1 ಚಿತ್ರದ ಇಂಗ್ಲಿಷ್ ಅವತರಣಿಕೆಯ ಚಿತ್ರ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 31ನೇ ತಾರೀಕಿಗೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಇಂಗ್ಲಿಷ್ಗೆ ಡಬ್ ಆಗಿ ಗ್ಲೋಬಲ್ ಲೆವೆಲ್ನಲ್ಲಿ ರಿಲೀಸ್ ಆಗಿ ಸದ್ದು ಮಾಡೋಕೆ ಸಜ್ಜಾಗ್ತಾ ಇದೆ. ಹೀಗಾಗಿ ಚಿತ್ರತಂಡ ಜಾಗತಿಕ ಮಟ್ಟದಲ್ಲಿ ಪ್ರಚಾರವನ್ನ ಶುರು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನೇನು 9 ದಿನಗಳು, 7-8 ದಿನಗಳಷ್ಟೇ ಬಾಕಿ ಇರುವಂಥದ್ದು. ವರ್ಲ್ಡ್ ವೈಡ್ ಆಡಿಯನ್ಸ್ ರೀಚ್ ಮಾಡೋದಕ್ಕೆ ಹೊಂಬಾಳೆ ಫಿಲ್ಮ್ಸ್ ಏನು ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದು ಈಗಷ್ಟೇ ಗೊತ್ತಾಗಬೇಕಾಗಿದೆ. ಅಂದ್ರೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ವರ್ಲ್ಡ್ ವೈಡ್ ರಿಲೀಸ್ ಮಾಡೋದಕ್ಕೆ, ಅದರಲ್ಲಿ ಇಂಗ್ಲಿಷ್ ಭಾಷೆಗೆ ಡಬ್ ಆಗ್ತಿದೆ ಅಂತಂದಾಗ ಒಂದಷ್ಟು ಬೇರೆಯದ್ದೇ ಪ್ಲಾನ್ ಮಾಡಬೇಕಾಗಿ ಬರುತ್ತೆ. ಜೊತೆಗೆ ಹೆಚ್ಚಾಗಿ ವರ್ಕ್ ಮಾಡಬೇಕಾಗಿ ಬರುತ್ತೆ, ಪ್ರಮೋಷನ್ ಅನ್ನ ಹೆಚ್ಚಾಗಿ ಮಾಡಬೇಕಾಗಿ ಬರುತ್ತೆ. ವರ್ಲ್ಡ್ ವೈಡ್ ಆಡಿಯನ್ಸ್ ರೀಚ್ ಆಗೋದಕ್ಕೆ ಬಹಳ ಕಷ್ಟ ಪಡಬೇಕಾಗುತ್ತೆ. ಬಟ್ ಹೊಂಬಾಳೆ ಫಿಲ್ಮ್ಸ್ ಎಲ್ಲದಕ್ಕೂ ರೆಡಿ ಇದೆ. ಕಾರಣ ಸಿನಿಮಾ ಅಷ್ಟು ಚೆನ್ನಾಗಿದೆ. ಹಾಗಾಗಿ ಕೆಲವೊಂದಷ್ಟು ಬದಲಾವಣೆಗಳನ್ನ ಕೂಡ ಮಾಡಲಾಗತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಂಗ್ಲಿಷ್ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಮಾಡುವಾಗ ಕೆಲವು ಬದಲಾವಣೆಗಳನ್ನ ಮಾಡಲಾಗ್ತಾ ಇದ್ದು, ಇಂಗ್ಲಿಷ್ ಅವತರಣಿಕೆಯಲ್ಲಿ ಹಾಡುಗಳಿಗೆ ಕತ್ತರಿ ಹಾಕಿ ಸಿನಿಮಾವನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಅಂದ್ರೆ ಈಗ ಇಂಗ್ಲಿಷ್ ಭಾಷೆಯಲ್ಲಿ ಸಿನಿಮಾ ಬರ್ತಿದೆ ಅಂತಂದಾಗ ಆ ಹಾಡುಗಳನ್ನ ಕಟ್ ಮಾಡಿದ್ರೆ ವರ್ಕೌಟ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಏನಾದರೂ ಇರ್ಬೋದು, ಏನೋ ಗೊತ್ತಿಲ್ಲ. ಅಥವಾ ನಮ್ಮ ಈ ಒಂದು ಕರಾವಳಿ ಭಾಷೆಯಲ್ಲಿ ಬಂದಿರುವಂಥ ಸಾಂಗ್ಗಳೇನಿದೆ ಆ ಸಾಂಗ್ಗಳನ್ನ ಇಂಗ್ಲಿಷ್ನಲ್ಲಿ ಕಂಪೋಸ್ ಮಾಡಿದ್ರೆ ಬಹುಶಃ ಅದು ಕೇಳಲಿಕ್ಕೆ ಚೆನ್ನಾಗಿರಲ್ವೋ ಏನೋ. ಹಾಗಾಗಿ ಹಾಡುಗಳಿಗೆ ಕತ್ತರಿ ಹಾಕಿ ಸಿನಿಮಾವನ್ನ ಬಿಡುಗಡೆ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆಯೇನೋ ಗೊತ್ತಿಲ್ಲ. ಬಟ್ ಏನಾದರೂ ಒಂದು ರೀಸನ್ ಇರುತ್ತೆ ಹಾಡುಗಳನ್ನು ಕಟ್ ಮಾಡೋದಕ್ಕೆ. ಜೊತೆಗೆ ಪ್ರತ್ಯೇಕ ಸೆನ್ಸಾರ್ ಆದಾಗಲೂ ಕೆಲವು ದೃಶ್ಯಗಳಿಗೆ ಕತ್ತರಿ ಬೀಳುತ್ತಂತೆ, ಗೊತ್ತಿಲ್ಲ. ಯಾಕಂದ್ರೆ ಇಂಗ್ಲಿಷ್ ಸಿನಿಮಾಗಳಿಗೆ ಅಂತೇಳಿ ಪ್ರತ್ಯೇಕವಾದಂಥ ಒಂದು ಸೆನ್ಸಾರ್ ಮಂಡಳಿ ಇರುತ್ತೆ. ಸೊ ಅಲ್ಲಿ ಏನಾದರೂ ಸೆನ್ಸಾರ್ಗೆ ಹೋದಾಗ ಎಲ್ಲವೂ ಪರ್ಫೆಕ್ಟ್ ಆಗಿದ್ರೆ ಓಕೆ. ಬಟ್ ಇಂಗ್ಲಿಷ್ ಸಿನಿಮಾಗಳಿಗೆ ಇರುವಂಥ ರೂಲ್ಸ್ಗಳು ಇಲ್ಲಿ ಅಪ್ಲೈ ಆಗಬೇಕು ಅಂತಂದ್ರೆ ಒಂದಷ್ಟು ದೃಶ್ಯಗಳಿಗೆ ಕತ್ತರಿ ಹಾಕಬೇಕಾಗಿ ಬರುತ್ತೆ. ಹೀಗಾಗಿ ರನ್ ಟೈಮ್
2 ಗಂಟೆ 14 ನಿಮಿಷ ಇದೆ ಅಂತೇಳಿ ಹೇಳಲಾಗಿದೆ. ಅಂದ್ರೆ ಈಗ ನಾವು ನೋಡ್ತಾ ಇರುವಂಥದ್ದು ಬಹುಶಃ 2 ಗಂಟೆ 2.5 ಗಂಟೆ ಸಿನಿಮಾ ಇರ್ಬೋದು, 2.5 3 ಗಂಟೆ ಸಿನಿಮಾ ಇರ್ಬೋದು. ಆದರೆ ಈಗ ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ ಸಿನಿಮಾ ಬರ್ತಾ ಇರೋದ್ರಿಂದ ಬಹುಶಃ ಒಂದಷ್ಟು ಹಾಡುಗಳಿಗೆ ಒಂದಷ್ಟು ದೃಶ್ಯಗಳಿಗೆ ಕತ್ತರಿ ಬೀಳೋ ಚಾನ್ಸಸ್ ಇದೆಯಂತೆ. ಹಾಗಾಗಿ 2.14 ಗಂಟೆ ಅಂದರೆ 2 ಗಂಟೆ 14 ನಿಮಿಷ ಸಿನಿಮಾ ಇರಲಿದೆ. ಸೊ ನೋಡೋಣ ಹಾಗಿದ್ರೆ ಯಾವ ರೀತಿ ಹೊಂಬಾಳೆ ಫಿಲ್ಮ್ಸ್ ತಯಾರಿ ಮಾಡ್ಕೊಳ್ಳುತ್ತೆ, ಹೇಗೆ ವರ್ಲ್ಡ್ ವೈಡ್ ಪ್ರಮೋಷನ್ ಮಾಡ್ತಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆದಂಥ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಅದು ಕಾಂತಾರ ಚಾಪ್ಟರ್ 1 ಅನ್ನುವಂಥ ಹೆಗ್ಗಳಿಕೆ ನಮ್ಮ ಕನ್ನಡ ಸಿನಿಮಾಗೆ ಸಿಗ್ತಾ ಇದೆ. ಅದು ನಮ್ಮ ಕಾಂತಾರ ಸಿನಿಮಾಗೆ ಸಿಗ್ತಾ ಇದೆ, ಅದು ಹೊಂಬಾಳೆ ಪ್ರೊಡಕ್ಷನ್ ಮೂಲಕ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಖುಷಿ ಪಡಬೇಕಾಗಿರುವಂಥ ವಿಚಾರ. ಯಾವುದೋ ಒಂದು ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಬರುತ್ತೆ, ಇಂಗ್ಲಿಷ್ ಭಾಷೆಗೆ ಡಬ್ ಆದಂಥ ಕನ್ನಡದ ಮೊದಲ ಸಿನಿಮಾ ಯಾವುದು ಅಂತಂದ್ರೆ ಅದು ಕಾಂತಾರ ಚಾಪ್ಟರ್ 1 ಅನ್ನುವಂಥ ಉತ್ತರವನ್ನ ನಾವು ಬಹುಶಃ ಮುಂದಿನ ದಿನಗಳಲ್ಲಿ ಕೊಡಬೇಕಾಗಿ ಬರುತ್ತೆ. ಸೊ ಅಂಥ ಒಂದು ದಾಖಲೆ ನಮ್ಮ ಕಾಂತಾರ ಸಿನಿಮಾ ಮಾಡಿದೆ, ಅದಕ್ಕೆ ನಾವೆಲ್ಲರೂ ಕೂಡ ಖುಷಿ ಪಡಬೇಕು. ನೋಡೋಣ ಯಾವ ರೀತಿಯಾಗಿ ಇಂಗ್ಲಿಷ್ ಅವತರಣಿಕೆಯಲ್ಲಿ ಕಾಂತಾರ ಸಿನಿಮಾ ಬರುತ್ತೆ ಅಂತ. ಲೆಟ್ಸ್ ವೇಟ್ ಅಂಡ್ ವಾಚ್.